ನಮಸ್ಕಾರ. ಬ್ರೈನ್ ಬೂಸ್ಟರ್ ಲೆನ್ಸ್ಗೆ ಸ್ವಾಗತ. ಉಚಿತ ಗ್ಯಾರಂಟಿಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆಯಾ? ರಾಜಕೀಯ ಪಕ್ಷಗಳಿಗೆ ಬಂದಿದೆಯಾ ಖಡಕ್ ವಾರ್ನಿಂಗ್? ರಾಜ್ಯಗಳ ಫ್ರೀ ರಾಜಕಾರಣಕ್ಕೆ ಈಗ ಎಂಡ್ ಕಾರ್ಡ್ ಬರ್ತಿದೆಯಾ? ನಿಜ ಏನು ಗೊತ್ತಾಗ್ಬೇಕಾ? ಈ ವಿಡಿಯೋ ಮಿಸ್ ಮಾಡಬೇಡಿ. ಮತಕ್ಕಾಗಿ ಉಚಿತ ಕೊಡುಗೆಗಳು, ಆದ್ರೆ ಆರ್ಥಿಕತೆ ಕುಸಿದ್ರೆ ಹೊಣೆ ಯಾರು? ಸುಪ್ರೀಂ ಕೋರ್ಟ್ ಗಂಭೀರ ಪ್ರಶ್ನೆ ಕೇಳಿದೆ. ರಾಜ್ಯಗಳ ಉಚಿತ ಗ್ಯಾರಂಟಿ ಸ್ಕೀಮ್ಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆಯಾ? ರಾಜಕೀಯ ಪಕ್ಷಗಳ ಫ್ರೀ ರಾಜಕಾರಣಕ್ಕೆ ಬಂದಿದೆಯಾ ಎಂಡ್ ಕಾರ್ಡ್? ದೇಶದ ಅನೇಕ ರಾಜ್ಯಗಳಲ್ಲಿ ಚುನಾವಣೆಗೂ ಮುನ್ನ ಭರ್ಜರಿ ಗ್ಯಾರಂಟಿ ಘೋಷಣೆಗಳು ಸಾಮಾನ್ಯವಾಗ್ಬಿಟ್ಟಿವೆ. ಉಚಿತ ವಿದ್ಯುತ್, ಉಚಿತ ಹಣ ವರ್ಗಾವಣೆ, ಉಚಿತ ಸೌಲಭ್ಯಗಳು. ಆದ್ರೆ ಈಗ ಇದೇ ವಿಚಾರದ ಮೇಲೆ ಸುಪ್ರೀಂ ಕೋರ್ಟ್ ಗಂಭೀರ ಪ್ರಶ್ನೆ ಎತ್ತಿದೆ. ನ್ಯಾಯಾಲಯದ ಅಭಿಪ್ರಾಯ ಏನು ಗೊತ್ತಾ? ರಾಜ್ಯಗಳು ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿದ್ರೂ ಯಾವುದೇ ಪೂರ್ವ ಹಣಕಾಸು ಯೋಜನೆಯಿಲ್ಲದೆ ಉಚಿತ ಕೊಡುಗೆಗಳನ್ನು ಘೋಷಿಸುವುದು ಸರಿಯೇ? ಜನರನ್ನು ಮೀನು ಕೊಟ್ಟು ತೃಪ್ತಿಪಡಿಸುವ ಬದಲು ಮೀನು ಹಿಡಿಯುವ ಬಲೆ ಕೊಡಿ. ಈ ಉದಾಹರಣೆ ಮೂಲಕ ನ್ಯಾಯಾಲಯ ಮೂಲ ಪ್ರಶ್ನೆ ಕೇಳಿದೆ. ಅಂದರೆ ತಾತ್ಕಾಲಿಕ ಲಾಭ ಕೊಡೋ ಉಚಿತ ಸ್ಕೀಮ್ಗಳ ಬದಲು ದೀರ್ಘಕಾಲಿಕ ಉದ್ಯೋಗ ಸೃಷ್ಟಿ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ಸಂದೇಶ ಸ್ಪಷ್ಟವಾಗಿದೆ. ಶ್ರೀಮಂತ ಬಡವ ಭೇದವಿಲ್ಲದೆ ಎಲ್ಲರಿಗೂ ಉಚಿತ ನೀಡುವುದರಿಂದ ರಾಜ್ಯದ ಖಜಾನೆ ಮೇಲೆ ಒತ್ತಡ ಬರುತ್ತದೆ. ಇದರ ಪರಿಣಾಮವಾಗಿ ಅಭಿವೃದ್ಧಿ ಕುಂಠಿತವಾಗಬಹುದು ಅನ್ನೋ ಆತಂಕವೂ ವ್ಯಕ್ತವಾಗಿದೆ. ಇನ್ನೊಂದು ಪ್ರಮುಖ ಪ್ರಶ್ನೆ: ಉಚಿತ ಘೋಷಣೆಗಳು ಪ್ರಜಾಪ್ರಭುತ್ವದಲ್ಲಿ ಮತದಾರರನ್ನು ಆಕರ್ಷಿಸುವ ಒಂದು ಆಮಿಷವಾಗುತ್ತಿವೆಯಾ? ಚುನಾವಣೆ ಸಮಯದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟರೆ ಅದರ ಹೊಣೆ ಯಾರು? ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರುವುದು ಏನೆಂದರೆ, ಅಭಿವೃದ್ಧಿ ಎಂದರೆ ಕೇವಲ ಹಣ ಹಂಚುವುದು ಅಲ್ಲ. ಉದ್ಯೋಗ, ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಇವೇ ನಿಜವಾದ ಪ್ರಗತಿಯ ಮಾನದಂಡಗಳು. ರಾಜಕೀಯ ಪಕ್ಷಗಳಿಗೆ ಇದು ಖಡಕ್ ಎಚ್ಚರಿಕೆಯಾ ಅಥವಾ ಜನಪರ ಯೋಜನೆಗಳಿಗೆ ಒಂದು ಮಾರ್ಗದರ್ಶಕ ಸಲಹೆಯಾ? ಸಾರ್ವಜನಿಕರ ಜೊತೆ ಆಟಾಡ್ತಾ ಇದ್ದೀರಾ ಆರ್ಥಿಕ ದಿವಾಳಿಯತ್ತ? ರಾಜ್ಯಗಳು ಸರ್ಕಾರದ ಸಬ್ಸಿಡಿ ಬದ್ಧತೆಗೆ ಸುಪ್ರೀಂ ಕೋರ್ಟ್ ಕೆಂಗಣ್ಣು. ಪ್ರಜಾಪ್ರಭುತ್ವದಲ್ಲಿ ಈ ತರಹದ್ದೊಂದು ಆಮಿಷ ಪ್ರಯೋಗ ಸರಿಯಲ್ಲ. ಆದಾಯ ಇಲ್ಲದಿದ್ದರೂ ಉಚಿತ ಯಾಕೆ? ಜನರನ್ನು ಸೋಮಮಾರಿ ಯಾಕೆ ಮಾಡ್ತೀರಿ? ಪೂರ್ವ ಹಣಕಾಸು ಯೋಜನೆ ಇಲ್ಲದೆ ಹಂಚಿಕೆ ಬೇಡ. ಚೀನಾದಲ್ಲಿ ಒಂದು ಗಾದೆ ಇದೆ: ನೀವು ಮೀನು ಕೊಡಬೇಡಿ, ಮೀನು ಹಿಡಿಯೋದಕ್ಕೆ ಬಲೆ ಕೊಡಿ. ಜನರಿಗೆ ಹಸಿದು ಯಾರಾದ್ರೂ ಬಂದ್ರೆ ಮೀನು ಕೊಟ್ಟು ಅವರ ಹಸಿವನ್ನ ತಣಿಸಬೇಡಿ, ಮೀನು ಹಿಡಿಯೋ ಬಲೆ ಕೊಡಿ. ಅವರು ಮೀನು ಹಿಡಿದಾದ್ರೂ ಜೀವನ ಮಾಡ್ತಾರೆ ಅಂತ. ಹಾಗಾಗಿ ರಾಜ್ಯಗಳನ್ನ ಬರಬಾ ಮಾಡ್ತಿದ್ದೀರಿ. ಉಚಿತ ಸ್ಕೀಮುಗಳು ಮನುಷ್ಯನನ್ನ ಸೋಮಾರಿ ಮಾಡುತ್ತೆ. ಒಂದು ತರಹದ ಆಮಿಷ ಅಲ್ವಾ? ಗ್ಯಾರಂಟಿ ಸ್ಕೀಮ್ಗಳು ಈ ಡೆಮಾಕ್ರಸಿ ಸಿಸ್ಟಮ್ ಇರ್ತಕ್ಕಂಥ ಭಾರತದಲ್ಲಿ ಚುನಾಯಿತ ಜನಪ್ರತಿನಿಧಿಗಳಿಗೆ ಅಧಿಕಾರ ಸಿಗುತ್ತೆ ಹೆಂಗೆ? ಪ್ರಜೆಗಳು ಮತ ಕೊಡುವ ಮುಖಾಂತರವಾಗಿ ಅವರನ್ನ ಆಯ್ಕೆ ಮಾಡ್ತಾರೆ. ಆ ಆಯ್ಕೆಯಾಗಲ್ಪಟ್ಟಂಥ ಪ್ರತಿನಿಧಿಗಳು ಉಚಿತ ಸ್ಕೀಮ್ಗಳ ಹೆಸರಿನಲ್ಲಿ ಸಿಕ್ಕ ವೇದಿಕೆಯಲ್ಲಿ ದಿನಗಟ್ಟಲೆ ಭಾಷಣ ಮಾಡಿ ಸ್ಕೀಮ್ಗಳನ್ನ ವೈಭವೀಕರಿಸುವುದು, ಬೆವರು ಬರೆದಲೇ ನಿಮಗೆ ಖಾತೆಗೆ ದುಡ್ಡು ಹಾಕ್ತೀವಿ ಅಂದ್ರೆ ಕೆಲವರ ಮನಸ್ಸಿನಲ್ಲಿ ಆಸೆಗಳನ್ನು ಉದ್ಭವಿಸುದಲ್ವಾ? ಮೈಬಸಿ ದುಡಿಯುವಂತಹ ವರ್ಗವನ್ನ ಸೋಮಾರಿ ಮಾಡು ಪ್ರಯತ್ನ ಇದು. ಯುವ ಪಡೆಯ ಮನಸ್ಸಿನಲ್ಲಿ ಕಷ್ಟಪಡದೆ ದುಡ್ಡು ಬರಬಹುದು ಅನ್ನೋ ಕಲ್ಪನೆಯನ್ನು ಹುಟ್ಟುಹಾಕ್ತಾ ಇದ್ದಾರೆ ರಾಜಕಾರಣಿಗಳು. ಕೋರ್ಟಿನ ಆದೇಶ ನಿಜಕ್ಕೂ ಕೂಡ ಈ ತರಹದ ಫ್ರೀ ಸ್ಕೀಮ್ಗಳಿಂದಲೇ ಅಧಿಕಾರಕ್ಕೆ ಬಂದಿರೋ ಪಕ್ಷಗಳಿಗೆ ನಡುಕ ಶುರುವಾಗಿದೆ. ಈ ತೀರ್ಪಿನ ನಂತರ ದೇಶದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಶುರುವಾಗಿದೆ. ಉಚಿತ ಸ್ಕೀಮ್ಗಳು ಜನರಿಗೆ ಸಹಾಯವೇ ಅಥವಾ ಆರ್ಥಿಕ ಭಾರವೇ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಬ್ರೈನ್ ಬೂಸ್ಟರ್ ಲೆನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.